ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಚಿನ್ನದ ಸಾಲ ಪಡೆದವರಿಗೆ ಇದೀಗ ಆಘಾತಕಾರಿ ಸುದ್ದಿಯೊಂದು ಇದೆ. ಹಾಗಿದ್ರೆ ಏನು ಈ ವಿಚಾರ? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕಳೆದ 4 ವರ್ಷದಲ್ಲಿ ಗೋಲ್ಡ್ ಲೋನ್ ವಲಯವು ಅಭೂತಪೂರ್ವ ಬೆಳವಣಿಗೆ ಕೂಡ ಕಂಡಿದೆ. ಮಾರ್ಚ್ 2022ಕ್ಕೆ ಹೋಲಿಸಿದರೆ ಸಾಲದ ಪ್ರಮಾಣ ಸುಮಾರು 3.8ರಷ್ಟು ಹೆಚ್ಚಾಗಿದೆ. ಸುಲಭವಾಗಿ ಹಣ ಸಿಗ್ತದೆ ಎನ್ನುವ ಕಾರಣಕ್ಕೆ ಸಾಮಾನ್ಯ ಗ್ರಾಹಕರಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಎಲ್ಲರೂ ಚಿನ್ನದ ಸಾಲದ ಮೊರೆ ಹೋಗ್ತಾ ಇದ್ದಾರೆ. ವರದಿಯ ಪ್ರಕಾರ ಒಬ್ಬ ಸಾಲಕರ ಸರಾಸರಿ 2.9 ಚಿನ್ನದ ಸಾಲಗಳ ಖಾತೆಯನ್ನು ಹೊಂದಿದ್ದಾರೆ. ಅಂದರೆ ತುರ್ತು ಹಣಕ್ಕಾಗಿ ಒಂದಕ್ಕಿಂತ ಹೆಚ್ಚು ಹಣಕಾಸು ಸಂಸ್ಥೆಗಳಲ್ಲಿ ಚಿನ್ನವನ್ನಿಟ್ಟು ಸಾಲ ಪಡೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲ ಹೊಂದಿರುವವರ ಪೈಕಿ 46% ಮಂದಿ 5ಕ್ಕೂ ಹೆಚ್ಚು ಗೋಲ್ಡ್ ಲೋನ್ ಖಾತೆಗಳನ್ನು ಹೊಂದಿದ್ದಾರೆ. ಇದು ಸಾಲಗಾರರ ಮೇಲಿನ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಇರುವುದನ್ನು ಸೂಚಿಸ್ತಾ ಇದೆ. ಇನ್ನು ಸಾಲದ ಮೊತ್ತ ದೊಡ್ಡದಾದಂತೆ ಮರುಪಾವತಿಯಲ್ಲಿ ಸುಸ್ತಿದಾರರಾಗುವ ಡಿಫಾಲ್ಟ್ ಪ್ರಮಾಣವೂ ಕೂಡ ಏರಿಕೆಯಾಗಿದೆ. ಇದೀಗ 2.5 ಲಕ್ಷಕ್ಕಿಂತ ಕಡಿಮೆ ಸಾಲ, ಇಲ್ಲಿ ಸುಸ್ತಿದಾರರ ಪ್ರಮಾಣ ಕೂಡ ಕಡಿಮೆ ಇದೆ. ಇನ್ನು 2.5 ಲಕ್ಷಕ್ಕಿಂತ ಹೆಚ್ಚಿನ ಸಾಲ ವಿಭಾಗದಲ್ಲಿ ಸಾಲ ಮರುಪಾವತಿ ಮಾಡದವರ ಸಂಖ್ಯೆ ಸಣ್ಣ ಸಾಲಗಾರರಿಂದ 2.2 ಪಟ್ಟು ಹೆಚ್ಚಾಗಿದೆ. ದೊಡ್ಡ ಮೊತ್ತದ ಸಾಲ ಪಡೆದವರಲ್ಲಿ ಸುಸ್ತಿದಾರರ ಪ್ರಮಾಣ 1.5ರಷ್ಟಿದೆ. ಹಾಗಾಗಿ ಗೋಲ್ಡ್ ಲೋನ್ ಸಂಪೂರ್ಣವಾಗಿ ಚಿನ್ನದ ಮೌಲ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ವೇಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಕುಸಿದ್ರೆ ಸಾಲ ನೀಡಿದ ಸಂಸ್ಥೆಗಳಿಗೆ ಭದ್ರತೆಯ ಮೌಲ್ಯ ಕಡಿಮೆಯಾಗುತ್ತೆ. ಇನ್ನು ಪಿಚ್ ರೇಟಿಂಗ್ಸ್ ಪ್ರಕಾರ ಬೆಲೆ ಇಳಿಕೆಯಾದಾಗ ಸಾಲಗಾರರು ಹೆಚ್ಚುವರಿ ಹಣ ಅಥವಾ ಚಿನ್ನವನ್ನು ನೀಡಲು ಸಾಧ್ಯವಾಗದಿದ್ದರೆ ಬ್ಯಾಂಕ್ಗಳು ಚಿನ್ನವನ್ನು ಹರಾಜು ಹಾಕಬೇಕಾದ ಅನಿವಾರ್ಯತೆ ಬರಬಹುದು. ಹಾಗಾಗಿ ಈ ಅಪಾಯಗಳನ್ನು ಮನಗೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಹೊಸ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ತಂದಿದೆ. ಸಣ್ಣ ಸಾಲಗಳಿಗೆ 2.5 ಲಕ್ಷದವರೆಗೆ ಅಂದರೆ 85% ಲೋನ್ ಟು ವ್ಯಾಲ್ಯೂ ಸಿಕ್ಕರೆ, ದೊಡ್ಡ ಸಾಲಗಳಿಗೆ ಅದು 75ಕ್ಕೆ ಸೀಮಿತವಾಗಿದೆ. ಇನ್ನು 2.5 ಲಕ್ಷಕ್ಕಿಂತ ಹೆಚ್ಚಿನ ಸಾಲಕ್ಕೆ ಸಾಲಗಾರನ ಮರುಪಾವತಿ ಸಾಮರ್ಥ್ಯವನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.